ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ KE ಅವರು ಈ ವರ್ಷ ಬಹಳ ಫಾಸ್ಟ್ ಆಗಿಬಿಟ್ಟಿದ್ದಾರೆ. ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ KE. ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟು. ಸೊ ಮೊದಲನೇದಾಗಿ ನಾನು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಆನ್ಲೈನ್ ಅರ್ಜಿಯನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂಥೇಳಿ. ಸೊ ಅದು ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತ ಅಂದರೆ, ಸೊ 18ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇದರಲ್ಲಿ ಯಾರಾದರೂ ಎಗ್ರಿ ಕೋಟಾ ಅಡಿಯಲ್ಲಿ ಸೀಟನ್ನು ಬಯಸಿದ್ರೆ, ನಿಮ್ದೇನಾದರೂ ಎಗ್ರಿ ಕೋಟಾ ಇದೆ ಬಟ್ ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಏನೋ ಮಿಸ್ಟೇಕ್ ಆಗಿಬಿಟ್ಟು ನೋ ಅಂತ ಕೊಟ್ಟಿರ್ತೀರಿ, ಎಗ್ರಿ ಕೋಟಾವನ್ನು ಕೊಟ್ಟಿರೋದಿಲ್ಲ ಎಸ್ ಅಂತೇಳಿ. ಅಂತಹ ಸಂದರ್ಭದಲ್ಲಿ ಈಗ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ಬಟ್ ಅಂಥವರಿಗೆ ಓನ್ಲಿ 20ನೇ ತಾರೀಕಿನವರೆಗೆ ಮಾತ್ರ ತಿದ್ದುಪಡಿಗೆ ಅವಕಾಶವನ್ನು ನೀಡಲಾಗಿದೆ. ಯಾಕಂದರೆ 21ನೇ ತಾರೀಕಿಗೆ ಅಂದರೆ 21st ಈಸ್ ದ ಲಾಸ್ಟ್ ಡೇಟ್ ಟು ಅಪ್ಲೋಡ್ ದ ಎಗ್ರಿ ಡಾಕ್ಯುಮೆಂಟ್ಸ್ ಅಲ್ವಾ. ಸೊ ಅದಕ್ಕಾಗಿ 20ನೇ ತಾರೀಕು ತನಕ ಟೈಮನ್ನು ಕೊಟ್ಟಿರುವಂಥದ್ದು. ಅಂದರೆ ಓನ್ಲಿ ಫಾರ್ ಎಗ್ರಿ ಕೋಟಾ ಕರೆಕ್ಷನ್ನು. ಉಳಿದಂತಹ ಎಲ್ಲ ಕರೆಕ್ಷನ್ನಿಗೆ ನಿಮಗೆ 2ನೇ ತಾರೀಕಿನವರೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಇದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದೇನಂತಂದರೆ, ಅರ್ಜಿಯಲ್ಲಿ ಅವರ ಹೆಸರು ಅಂದರೆ ಸ್ಟೂಡೆಂಟ್ ನೇಮು, ತಂದೆ ತಾಯಿ ಹೆಸರು, ಜನ್ಮ ದಿನಾಂಕ ಅಂದರೆ ಡೇಟ್ ಆಫ್ ಬರ್ತು ಅಥವಾ SLC 10th ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರು ಮತ್ತು ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಈಗ ಇದರಲ್ಲಿ ಅವಕಾಶ ಕೊಟ್ಟಿಲ್ಲ, ಆನ್ಲೈನಲ್ಲಿ ಅವಕಾಶ ಕೊಟ್ಟಿಲ್ಲ. ಬಟ್ ಅವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನೀವು ಡೈರೆಕ್ಟಾಗಿ KEAಗೆ ಹೋಗಬೇಕು. KEAಗೆ ಹೋದರೆ ಅಲ್ಲಿ ನಿಮಗೆ ಕರೆಕ್ಷನನ್ನು ಮಾಡಿಕೊಡ್ತಾರೆ. ಮೇ ಬಿ ಪ್ರಾಧಿಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ KEAಗೆ ಹೋಗೇ ಮಾಡ್ಕೊಳ್ಬೇಕಾ ಅಥವಾ ಇಮೇಲ್ ಕಳಿಸಿದ್ರು ಕೂಡ ಚೆಕ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನೀವು KE ಅವರ ಒಂದು ಕಸ್ಟಮರ್ ಕೇರ್ ನಂಬರ್ ಏನಿದೆ KE ವೆಬ್ಸೈಟಲ್ಲಿ, ಸೊ ಕಸ್ಟಮರ್ ಕೇರ್ ನಂಬರ್ ಕೂಡ ಇಲ್ಲಿ ನಿಮಗೆ KE ಸಂಪರ್ಕಿಸಿ ಅಂತ ಏನು ಕಾಣಿಸ್ತದಲ್ಲ, ಈ ನಂಬರಿಗೆ 023460 ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಸೊ ಉಳಿದಂಥ ಇನ್ಫಾರ್ಮೇಷನನ್ನು ಕೇಳ್ಬೋದು. ಓಕೆ, ಬಟ್ ಈ ವರ್ಷ ಒಂದು ಒಳ್ಳೆಯ ಕೆಲಸ ಅಂತಂದರೆ ಆ ನಂಬರ್ಗೆ ಕಾಲ್ ಮಾಡಿದರೂ ಕೂಡ ಸ್ವಲ್ಪ ನೀವು ವೇಟ್ ಮಾಡಿದರೆ ಅವರು ಎತ್ತಾ ಇದ್ದಾರೆ ಕಾಲನ್ನು. ಲಾಸ್ಟ್ ಇಯರ್ ಆ ರೀತಿ ಇರಲಿಲ್ಲ, ಹಿಂದಿನ ಒಂದು ಡೈರೆಕ್ಟರ್ ಇದ್ದಾಗ. ಬಟ್ ಈ ವರ್ಷ ಡೈರೆಕ್ಟರ್ ಚೇಂಜ್ ಆಗಿದ ಕಾರಣದಿಂದ ಸೊ ಇವೆಲ್ಲ ಚೇಂಜಸ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು 20ನೇ ತಾರೀಕಿನವರೆಗೆ ಎಗ್ರಿ ಕೋಟಾಗೆ ಸಂಬಂಧಪಟ್ಟಂಗೆ ಚೇಂಜಸ್ಸನ್ನು ಮಾಡ್ಕೊಳ್ಬೋದು. ಬಟ್ ಮೇ 2ರವರೆಗೆ ಉಳಿದಂಥ ಎಲ್ಲವನ್ನು ಕೂಡ ಚೇಂಜಸ್ ಮಾಡ್ಕೊಳ್ಬೋದು. ಓಕೆ, ಬಟ್ ಅದೇ ನಿಮ್ಮ ಹೆಸರು, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಇವೆಲ್ಲ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ಸೊ ನೀವು ಡೈರೆಕ್ಟಾಗಿ KE ಅವರಿಗೆ ಮನವಿ ಮಾಡಿಕೊಳ್ಬೇಕು. ಸೊ ಇದು ಫಸ್ಟ್ ಪಾಯಿಂಟ್. ಎರಡನೇದಾಗಿ, ನಿನ್ನೆ ಮತ್ತು ಮೊನ್ನೆ ನಡೆದಂತಹ ಎಕ್ಸಾಮಿನೇಷನ್ನಿನ ಕೀ ಆನ್ಸರನ್ನು, ಪ್ರೊವಿಷನಲ್ ಕೀ ಆನ್ಸರ್ನ ರಿಲೀಸ್ ಮಾಡಿದ್ದಾರೆ. ಸೊ ತಾತ್ಕಾಲಿಕ ಕೀ ಆನ್ಸರ್ ಅಂತ ಏನು ಕಾಣಿಸ್ತದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನಾನು ಫಿಸಿಕ್ಸನ್ನು ತೋರಿಸ್ತೀನಿ. 16 ವರ್ಷನ್ನಿನ ಒಂದು ಕೀ ಆನ್ಸರ್ನ ರಿಲೀಸ್ ಮಾಡಿದ್ದಾರೆ. ನೀವು ಹೇಳ್ಬೋದು, ಸರ್ ಫಿಸಿಕ್ಸಲ್ಲಿ ಯಾವುದೋ ಒಂದು ಕ್ವಶನಿಗೆ 2 ಆನ್ಸರ್ ಬರ್ತಿತ್ತು, ಕೆಮಿಸ್ಟ್ರಿಯಲ್ಲಿ 2 ಆನ್ಸರ್ ಬರ್ತಿತ್ತು, ಸೊ ಅದಕ್ಕೆ ಏನು ಕೊಟ್ಟೇ ಇಲ್ಲ. ಅದಕ್ಕೆ ಯಾಕೆ ಕೊಟ್ಟಿಲ್ಲ ಅಂದರೆ, ಇಲ್ಲಿ ಕೊಟ್ಟಿರುವಂಥ ಕೀ ಆನ್ಸರ್ ಏನಿದೆ ಇದು ಓನ್ಲಿ ದ ಕೀ ಆನ್ಸರ್ ವಿಚ್ ವಾಸ್ ಗಿವನ್ ಡ್ಯೂರಿಂಗ್ ದ ಕ್ವಶನ್ ಪೇಪರ್ ಪ್ರಿಪರೇಷನ್. ಯಾರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ರು ಅವರು ಕೊಟ್ಟಿರುವಂಥ ಕೀ ಆನ್ಸರ್. ಇದರಲ್ಲಿ ನಿಮಗೆ ಯಾವುದೋ ಒಂದು ತಪ್ಪಿದ್ದು ಗ್ರೇಸ್ ಮಾರ್ಕ್ಸ್ ಕೊಡೋದಾಗಿರಲಿ ಅಥವಾ 2 ಆನ್ಸರು, 4th 1, 2nd 1, ಫಸ್ಟ್ 1, 3rd 1 ಅಂತೇಳಿ 2 ಆನ್ಸರ್ನ ಕೊಡೋ ಅಂತಾಗಲಿ ಇದರಲ್ಲಿ ಮಾಡೋದಿಲ್ಲ. ಯಾಕೆಂದರೆ ಒಂದು ಕಾಮನ್ ಸೆನ್ಸ್ ಏನು ಅಂತಂದರೆ, ಈ ಒಂದು ಕೀ ಆನ್ಸರ್ನ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದವರು ಪ್ರಿಪೇರ್ ಮಾಡಿರ್ತಾರೆ ಅಲ್ವಾ. ಸೊ ಹಾಗೇನಾದರೂ ಅವರಿಗೆ ಆವಾಗ ಅನಿಸಿದಿದ್ರೆ 2 ಕೀ ಆನ್ಸರ್ ಕರೆಕ್ಟ್ ಆಗಿರುವಂಥದ್ದು ಇದೆ ಅಂತ ಅಂದರೆ ಆವಾಗಲೇ ಕ್ವಶನ್ ಪೇಪರ್ನೇ ಚೇಂಜ್ ಮಾಡ್ತಿದ್ರಲ್ವಾ. ಸೊ ಈ ಕ್ವಶನ್ ರಾಂಗ್ ಇದೆ, ಗ್ರೇಸ್ ಕೊಡಬೇಕು ಅಂತ ಕೀ ಆನ್ಸರ್ ಮಾಡೋರಾಗಿದ್ರೆ ಸೊ ಆವಾಗಲೇ ಕ್ವಶನ್ ಪೇಪರ್ನ ಚೇಂಜ್ ಮಾಡಿಬಿಡ್ತಿದ್ರಲ್ವಾ. ಸೊ ಅದಕ್ಕೆ ಇದು ಕಳೆದ 2, 3, 4 ತಿಂಗಳ ಹಿಂದೆನೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದಂತಹ ಟೀಚರ್ ಪ್ರಿಪೇರ್ ಮಾಡಿರುವಂಥ ಕೀ ಆನ್ಸರ್ನ ಇವತ್ತು ನಿಮ್ಮ ಮುಂದೆ KE ಅವರು ಇಟ್ಟಿರುವಂಥದ್ದು. ಆ ಕಾರಣಕ್ಕೆ ಇದರಲ್ಲಿ ನಿಮಗೇನೂ ಇರೋದಿಲ್ಲ. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಅಂತೇಳಿ ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೇನಾದರೂ ರಾಂಗ್ ಇದೆ ಅಂತ ಅನಿಸಿದರೆ 22ನೇ ತಾರೀಕಿನ ಒಳಗಾಗಿ ನೀವು KEಯಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೀ ಉತ್ತರಗಳಿಗಾಗಿ ಪ್ರಕಟಣೆ ಅಂತ ಇದೆ, ಹೌದಾ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಕೀ ಉತ್ತರಗಳಿಗಾಗಿ ಆಕ್ಷೇಪಣೆ ಲಿಂಕ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಎಕ್ಸಾಮಿನೇಷನ್, ಸೆಲೆಕ್ಟ್ ಎಕ್ಸಾಮಿನೇಷನ್ UGCET ಅನ್ನು ಸೆಲೆಕ್ಟ್ ಮಾಡಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ, ಇವೆಲ್ಲವನ್ನು ಎಂಟರ್ ಮಾಡಿದ ಮೇಲೆ ಮುಂದೆ ಏನೇನು ಇನ್ಫಾರ್ಮೇಷನ್ ಕೇಳ್ತದೆ, PDF ಅನ್ನು ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ, ನಿಮ್ಮ ಅಡ್ಮಿಟ್ ಕಾರ್ಡ್ ಅಪ್ಲೋಡ್ ಮಾಡಂತ ಕೇಳ್ಬೋದು. ಸೊ ಯಾವ ಕ್ವಶನ್ ಆನ್ಸರ್ ನಿಮಗೆ ರಾಂಗ್ ಇದೆ, ಇದು ಹೀಗೆ ಆಗಬೇಕು ಅಂತ ನಿಮಗೆ ಅನಿಸ್ತಾ ಇದೆ, ಅದರ ಇನ್ಫಾರ್ಮೇಷನ್ ನೀವು ಅಪ್ಲೋಡ್ ಮಾಡಿ ಅಂತ ಕೇಳ್ಬೋದು. NCERT ಬುಕ್ಕಿನ ಒಂದು ಫೋಟೋ ಇರ್ಬೋದು. ಸೊ ಅದಕ್ಕೆ ಅಂಥದ್ದನ್ನು ನೀವು ಮಾಡಿದ ಮೇಲೆ ಮತ್ತೆ ತಜ್ಞರುಗಳು ಕುತ್ಕೊಂಡು ಯಾವುದು ಕರೆಕ್ಷನ್ ಆಗಬೇಕು, ಯಾವುದು ಆಗಬಾರ್ದು ಇವನ್ನೆಲ್ಲ ನೋಡಿಕೊಂಡು ಕರೆಕ್ಷನ್ನಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಷ್ಟೆಲ್ಲ ಆದಮೇಲೆ ನಿಮಗೆ ಫೈನಲ್ ಕೀ ಆನ್ಸರನ್ನು
ರಿಸಲ್ಟಿಗೆ ಒಂದು ದಿವಸ ಅಥವಾ ರಿಸಲ್ಟ್ ದಿವಸ ಅದನ್ನು ರಿಲೀಸ್ ಮಾಡ್ತಾರೆಯೇ ಹೊರತು ಅದಕ್ಕಿಂತ ಮುಂಚೆ ರಿಲೀಸ್ ಮಾಡೋದಿಲ್ಲ. ಈಗ ರಿಲೀಸ್ ಮಾಡಿರುವಂಥದ್ದು ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಸೆಟ್ಟರ್ ಕೊಟ್ಟಿರುವಂತಹ ಕ್ವಶನ್ ಪೇಪರಿನ ಕೀ ಆನ್ಸರ್ಸ್ ಅಷ್ಟೇ. ಓಕೆ, ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅಂತ ಅನಿಸಿದರೆ KEA ಈ ಒಂದು ಲಿಂಕಿಗೆ ಹೋಗಿಬಿಟ್ಟು ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್ ಇವನ್ನೆಲ್ಲ ಹಾಕಿ ಸೊ ನೀವು ನಿಮ್ಮ ಅಬ್ಜೆಕ್ಷನನ್ನು ಹೇಳ್ಬೋದು. ಹಾಗಂತೇಳಿ ಯಾರ್ಯಾರು ಅಬ್ಜೆಕ್ಷನನ್ನು ಹೇಳಿದ್ದಾರೆ ಅಂಥವರಿಗೆ ಮಾತ್ರ ಕೊಡ್ತಾರೆ ಮಾರ್ಕ್ಸನ್ನು ಅನ್ನೋದು ರಾಂಗ್ ಕಾನ್ಸೆಪ್ಟ್. ಹಾಗೇನೂ ಮಾಡೋದಿಲ್ಲ. ಈ ಒಂದು ಕ್ವಶನ್ ರಾಂಗ್ ಇತ್ತು ಅಂದರೆ ಇದು ಕರ್ನಾಟಕದ ಮತ್ತು ಈ ದೇಶದ ಯಾರ್ಯಾರು KCET ಎಕ್ಸಾಮ್ ಬರೆದಿದ್ದಾರೆ ಅವರೆಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸನ್ನು ಕೊಡುವಂಥದ್ದು. ಅರ್ಥ ಆಯ್ತಾ? ಸೊ ಅದಕ್ಕಾಗಿ ವರಿ ಮಾಡ್ಕೊಳ್ಳೋದಕ್ಕೆ, ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ಅನಿಸಿದರೆ ರಾಂಗ್ ಇದೆ, ನಾನು ಅಪ್ಲೋಡ್ ಮಾಡಬೇಕು, ಅಬ್ಜೆಕ್ಷನ್ ಹೇಳಬೇಕು ಅಂದರೆ ಹೇಳ್ಬೋದು. ನಾರ್ಮಲಿ ಬಹಳಷ್ಟು ಕಾಲೇಜಸ್ಗಳ ಕಡೆಯಿಂದ, ಬಹಳಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳ ಕಡೆಯಿಂದ, ಟೀಚರ್ಸ್ಗಳ ಕಡೆಯಿಂದ ಅಬ್ಜೆಕ್ಷನ್ನ ಮಾಡ್ತಾರೆ ಯಾವುದಾದ್ರು ಒಬ್ಬ ಸ್ಟೂಡೆಂಟ್ನ ರೆಫರೆನ್ಸ್ ತೊಗೊಂಡು. ಸೊ ಹಾಗೆ ಒಬ್ಬರು ಅಬ್ಜೆಕ್ಟ್ ಮಾಡಿದರೂ ಕೂಡ ಅದನ್ನು ಎಕ್ಸ್ಪರ್ಟ್ ಟೀಮ್ ಏನಿದೆ KE ಅವರು ಸೆಟ್ ಮಾಡುವಂಥದ್ದು, ಅವರು ಅದನ್ನು ಚೆಕ್ ಮಾಡಿಬಿಟ್ಟು ಏನಾದರೂ ರಾಂಗ್ ಇದೆ ಅಂತ ಅನಿಸಿದರೆ ಡೆಫಿನೆಟ್ ಆಗಿ ಕ್ವಶನ್ನ ಚೇಂಜ್ ಮಾಡ್ತಾ, ಅಂದರೆ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು, 2 ಆನ್ಸರ್ ಕರೆಕ್ಟ್ ಕೊಡಬೇಕು, ಇವೆಲ್ಲವನ್ನು ಇನ್ಫಾರ್ಮೇಷನ್ ತಿಳಿಸ್ತಾರೆ. ಸೊ ಇದಕ್ಕೂ ಸಂಬಂಧಪಟ್ಟಂಗೆ ನಿಮಗೆ 22ನೇ ತಾರೀಕಿನ ಒಳಗೆ ಲಾಸ್ಟ್ ಡೇಟ್ ಕೊಟ್ಟಿರುವಂಥದ್ದು. ಸೊ 22ನೇ ತಾರೀಕಿನ ಒಳಗಾಗಿ ನೀವು ಇದನ್ನು ಸಲ್ಲಿಸಬಹುದು. PDF ರೂಪದಲ್ಲೇ ಇದನ್ನು ಸಲ್ಲಿಸಬೇಕಾಗ್ತದೆ. ಸೊ ನೀವೇನೇ ಇದ್ರೂ ಕೂಡ PDF ಕನ್ವರ್ಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ಸೊ ಇದಿಷ್ಟು 2 ಇಂಪಾರ್ಟೆಂಟ್ ಅಪ್ಡೇಟು. ಮೊದಲನೇದಾಗಿ ಕೀ ಆನ್ಸರ್ನ ರಿಲೀಸ್ ಮಾಡಿರುವಂಥದ್ದು, ಎರಡನೇದಾಗಿ ನಿಮಗೆ 2ನೇ ಮೇ 2 ತನಕ ನಿಮಗೆ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಎಗ್ರಿಕೋಟಾವನ್ನು ಎಡಿಟ್ ಮಾಡೋದಕ್ಕೆ 20ನೇ ತಾರೀಕು ಏಪ್ರಿಲ್ ತನಕ ಮಾತ್ರ, ನಾಳೆ ನಾಡಿದ್ದು 2 ದಿನ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.